ಗನ್ ಪಾಯಿಂಟ್ ಅಲ್ಲಿ ಅಷ್ಟು ಜನನು ಅವರು ಪ್ರತಿ ತಿಂಗಳು ಹೋಗ್ಬೇಕು. ಮತ್ತೆ ಒತ್ತಡ, ನೀವು 30 ವರ್ಷ ಲೀಸ್ ತಗೊಬೇಕು ಅಂತೇಳಿ ಗನ್ ಪಾಯಿಂಟ್ ಇಟ್ಕೊಂಡು ಅವ್ರನ್ನ ಬೆದರಿಕೆ ಆಗ್ತಾ ಇದ್ದೀರಾ. ಏನ್ ಸಾಧನೆ ಮಾಡಕ್ ಹೋಗಿದ್ದೀರಾ? ಯಾಕೆ ಈ ರೀತಿ ಜನಕ್ಕೆ ನೀವು ತೊಂದರೆ ಕೊಡ್ತಾ ಇದ್ದೀರಾ ಅನ್ನೋದು ನನ್ನ ಭಾವನೆ. ನಮ್ಗೆ ಗೊತ್ತಿಲ್ಲ ಉಪಾಧ್ಯಕ್ಷರೇ, ಈ ಸರ್ಕಾರ ಬಂದಾಗ ಏನೇನೋ ಆಸೆ ಇಟ್ಕೊಂಡು ಈಗ ಜನಕ್ಕೆ ಅನಿಸ್ತಾ ಇದೆ ಯಾಕಾದ್ರೂ ಈ ಸರ್ಕಾರ ಬಂತು ಅಂತ. ನ್ಯಾಯಬೆಲೆ ಅಂಗಡಿ ಮೂರು ಉಪಚುನಾವಣೆಗಳಲ್ಲಿ ನಮ್ಮನ್ನು ಗೆಲ್ಸವ್ರಣ. 3 ಉಪಚುನಾವಣೆಗಳಲ್ಲಿ ಗೆಲ್ಸಿರೋದು ನಾವು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ನೋಡಿನೇ ಅಣ್ಣ. ಮಾತಾಡಿ, ಇದು ಯಾರಿಗೂ ಬೇಸರ ಆಗಿಲ್ಲ. 3 ಉಪಚುನಾವಣೆಗಳಲ್ಲಿ ಕೂಡ ದೊಡ್ಡ ಬಹುಮತದಲ್ಲಿ ಗೆದ್ದು ಬಂದಿದ್ದೀವಿ. ಸಾರ್ವಜನಿಕರಿಗೆ ಬೇಜಾರಾಗಿದ್ದೀವಿ. 3 ಉಪಚುನಾವಣೆಗಳಲ್ಲಿ ಕೂಡ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಉತ್ತರ ಕೊಡುವಾಗ ಹೇಳ್ತಾರೆ, ಪ್ರಜಾಪ್ರಭುತ್ವದಲ್ಲಿ ಮತದಿಂದಾನೇ ಪ್ರಜೆಗಳು ನಮ್ಮ ಪರವಾಗಿ ಮತ ಹಾಕವ್ರೆ. ಇವ್ರು ಸುಳ್ಳು ಮೋಸ ನಂಬಲಿಲ್ಲ. ಚುನಾವಣೆಯಲ್ಲಿ ಮನೆ ಮನೆಗೆ ಕೂತ್ಕೊಳ್ರಿ, ಆಮೇಲೆ ಅಧ್ಯಕ್ಷರೇ ನೀವು ಕೂತ್ಕೊಳ್ರಿ. ನೀವೇನು ತಾಂಬೂಲ ಕೊಟ್ಟು ಬಂದ್ರ? ನನಗೇನು ನಮ್ಮ ಹೊಸಕೋಟೆ ಶಾಸಕ ಕೇಳಿದ ನನಗೇನು ಬೇಜಾರಿಲ್ಲ. ಅದಕ್ಕೆ ಪ್ರಾರಂಭದಲ್ಲಿ ನೀವು ತಾಂಬೂಲ ಕೊಡಲ್ಲ, ಯಾರು ತಾಂಬೂಲ ಕೊಡಲ್ಲ. ಸತ್ಯ ಹರಿಶ್ಚಂದ್ರ ಯಾರು ಇಲ್ಲ ಇಲ್ಲಿ. ತಾಂಬೂಲ ಕೊಟ್ಟು ಗೆಲ್ಲಕ್ಕೆ ಅದು ಹೋತು ಕಾಲ ತಾಂಬೂಲದ್ದು. ಸರ್ಕಾರ ಉತ್ತರ ಕೊಡುವಾಗ ಹೇಳ್ತಾರ, ಅವ್ರು ಮಾತಾಡೋ ಕೊಡ್ರಿ. ಅದಕ್ಕೆ ನನ್ಗೇನು ಮಾತಾಡ್ರಿ, ಬೇಜಾರಿಲ್ಲ ಗೌಡ್ರೆ, ಬೇಜಾರೇನಿಲ್ಲ. ನಾನು ಅದಕ್ಕೆ ಪ್ರಾರಂಭದಲ್ಲೇ ಒಂದು ನಿಮಿಷ ಕೂತ್ಕೊಳ್ಳಿ, ಆಮೇಲೆ ಮಾತಾಡ್ತೀನಿ. ಬಿಡಿ, ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ ಮತವೇರಿದಾಗ ಅಂತ. ಈಗ 3 ಚುನಾವಣೆ ಗೆದ್ದಿದ್ದಾರೆ ಅಂತ ಸಂತೋಷ ನನಗೇನು. ನಾವು 18 ಬೈ ಎಲೆಕ್ಷನ್ ಗೆದ್ದಿದ್ದೀರಿ. ಯಾಕೆ ನಮ್ಮನ್ನ ಜನ ತಿರಸ್ಕಾರ ಮಾಡಿ 66ಕ್ಕೆ ತಂದ್ರು? ಬಿಟ್ಬಿಡಿ ಅದಕ್ಕೆ.